ಬಿಹಾರ ಚುನಾವಣೆ ರಂಗೇರಿದೆ. ಮೊದಲ ಹಂತದ ಮತದಾನದಲ್ಲೇ ಅತಿ ದೊಡ್ಡ ದಾಖಲೆ ಸೃಷ್ಟಿಯಾಗಿದೆ. ಇದೆಲ್ಲದರ ನಡುವೆ ಅಲ್ಲಿನ ಡಿಸಿಎಂ ಮೇಲೆ ಆರ್ಜೆಡಿ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಬಿಹಾರವನ್ನ ಗೆಲ್ಲಲು ಎರಡು ಮೈತ್ರಿಕೂಟಗಳ ತಂತ್ರ ರಣತಂತ್ರ. ಆ ಕಡೆ ಮೋದಿ, ಈ ಕಡೆ ರಾಹುಲ್ ಗಾಂಧಿ. ಅತ್ತ ನಿತೀಶ್ ಕುಮಾರ್, ಇತ್ತ ತೇಜಸ್ವಿ ಯಾದವ್. ಜಂಗಲ್ ರಾಜ್ ಎಂದೇ ಕುಖ್ಯಾತಿ ಪಡೆದಿದ್ದ ಬಿಹಾರದಲ್ಲಿ ಮತ ಸಂಗ್ರಮ ರಂಗೇರಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲು ಎನ್ಡಿಎ, ಐಎನ್ಡಿ ಮೈತ್ರಿಕೂಟಗಳು ರಣರಂಗದಲ್ಲಿ ಮದಬೇರಿದ ಮತದಾನಿಗಳಂತೆ ಕೀಳಿಡುತ್ತಾ ಆರ್ಭಟಿಸಿದ್ವು. ಎರಡು ಕಡೆಯಿಂದ ಬಾಣ ಬಿರುಸುಗಳ ಮಾತಿನ ಸಮರ ತಾರಕಕ್ಕೇರಿತು. ಇದೀಗ ಮೊದಲ ಹಂತದಲ್ಲಿ ಮತದಾನ ತನ್ನ ಮತ ಚಲಾಯಿಸಿದ್ದಾನೆ. ಬಿಹಾರದ ಭವಿಷ್ಯ ಹೇಗಿರಬೇಕು ಎಂದು ಬರೆದಿದ್ದಾನೆ. ಬಿಹಾರ ಚುನಾವಣೆಯಲ್ಲಿ ಭರ್ಜರಿ ಮತದಾನ. 25 ವರ್ಷಗಳ ಹಿಂದಿನ ದಾಖಲೆಯು ಬ್ರೇಕ್. ಬಿಹಾರದ ಮತಯುದ್ಧಕ್ಕೆ ಪಾಂಚಜನ್ಯ ಮೊಳಗಿದೆ. ಮತದಾರ ಪ್ರಭು ಮತಗಟ್ಟೆಗಳತ್ತ ಉತ್ಸಾಹದಿಂದ ಬಂದಿದ್ದಾನೆ. ಇಂದು ನಡೆದ ಮೊದಲ ಹಂತದ ಮತದಾನದಲ್ಲಿ ಹತ್ತಿರ 70% ಮತದಾನವಾಗಿದೆ. ಕಳೆದ 25 ವರ್ಷಗಳಿಂದ ಬಿಹಾರದಲ್ಲಿ ಈ ಪಾರ್ಟಿ ವೋಟಿಂಗ್ ಆಗೇ ಇಲ್ಲ. ಘಟಾನುಘಟಿ ನಾಯಕರಿಂದಲೂ ಮತದಾನ. ರಘೋಪುರದಲ್ಲಿ ಇಂಡಿ ಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್, ತಾರಾಪುರದಲ್ಲಿ ಹಾಲಿ ಡಿಸಿಎಂ ಬಿಜೆಪಿಯ ಸಾಮ್ರಾಜ್ ಚೌಧರಿ, ಅಲಿನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್, ಬಹುಮಾದಲ್ಲಿ ಜನಶಕ್ತಿ ಜನತಾದಳ ನಾಯಕ ಮಾಜಿ ಸಿಎಂ ಲಾಲೂ ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ವೋಟ್ ಮಾಡಿದ್ರು. ಬಿಹಾರದಲ್ಲಿ ಮತದಾನ ದಿನವೇ ಹೈಡ್ರಾಮಾ ಸೃಷ್ಟಿ. ಉಪಮುಖ್ಯಮಂತ್ರಿ ಮೇಲೆ ಆರ್ಜೆಡಿ ಬೆಂಬಲಿಗರ ದಾಳಿ. ಬಿಹಾರದಲ್ಲಿ ವೋಟಿಂಗ್ ದಿನವೂ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಕಾರು ಅಡ್ಡಗಟ್ಟಿದ ಆರ್ಜೆಡಿ ಬೆಂಬಲಿಗರು ಕಾರಿನ ಮೇಲೆ ಚಪ್ಪಲಿ ಎಸೆದು ಮುರ್ದಾಬಾದ್ ಎಂದು ಘೋಷಣೆ ಕೂಗಿದ್ದಾರೆ. अधिकार सिक्करे इन्नेनु ಮಾಡ್ತಾರೋ ಏನು. ये गुंडा राजद का गुंडा है और सत्ता में आए बिना इसके गुंडे देख लीजिए कि बिहार के उप मुख्यमंत्री को बाहर जाने के लिए किस तरह से विरोध प्रदर्शन कर रहा है. बूथ पर मेरे पोलिंग एजेंट को सुबह में ही 6:30 बजे लौटा दिया, धमकी देके वोटर को निकलने नहीं दे रहा है. गाड़ी पर पथराव किया है पूरा. देखिए गाड़ी घिनाया, गोबर उबर सब फेंका है, चप्पल फेंका है, जूता फेंका है. इस तरह के गुंडा राज और यहाँ का एसपी इतना कायर कमजोर है. 3 ಬಾರಿ ಶಾಸಕರಾಗಿರುವ ವಿಜಯ್ ಕುಮಾರ್ ಸಿನ್ಹಾ ಈ ಬಾರಿಯೂ ಕೂಡ ತಮ್ಮ ತವರು ಕ್ಷೇತ್ರ ಲಿಖಿಸರೈನಿಂದಲೇ ಅಖಾಡಕ್ಕಿಳಿದಿದ್ದಾರೆ. ಮತಗಟ್ಟೆ ಭೇಟಿಗೆ ತೆರಳುವ ವೇಳೆ ಹೈಡ್ರಾಮಾ ಸೃಷ್ಟಿಯಾಗಿದ್ದು ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆ ರಂಗೇರಿದೆ. ಮೊದಲ ಹಂತದ ಮತದಾನದಲ್ಲೇ ಅತಿ ದೊಡ್ಡ ದಾಖಲೆ ಸೃಷ್ಟಿಯಾಗಿದೆ. ಇದೆಲ್ಲದರ ನಡುವೆ ಅಲ್ಲಿನ ಡಿಸಿಎಂ ಮೇಲೆ ಆರ್ಜೆಡಿ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಬಿಹಾರವನ್ನ ಗೆಲ್ಲಲು ಎರಡು ಮೈತ್ರಿಕೂಟಗಳ ತಂತ್ರ ರಣತಂತ್ರ. ಆ ಕಡೆ ಮೋದಿ, ಈ ಕಡೆ ರಾಹುಲ್ ಗಾಂಧಿ. ಅತ್ತ ನಿತೀಶ್ ಕುಮಾರ್, ಇತ್ತ ತೇಜಸ್ವಿ ಯಾದವ್. ಜಂಗಲ್ ರಾಜ್ ಎಂದೇ ಕುಖ್ಯಾತಿ ಪಡೆದಿದ್ದ ಬಿಹಾರದಲ್ಲಿ ಮತ ಸಂಗ್ರಮ ರಂಗೇರಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲು ಎನ್ಡಿಎ, ಐಎನ್ಡಿ ಮೈತ್ರಿಕೂಟಗಳು ರಣರಂಗದಲ್ಲಿ ಮದಬೇರಿದ ಮತದಾನಿಗಳಂತೆ ಕೀಳಿಡುತ್ತಾ ಆರ್ಭಟಿಸಿದ್ವು. ಎರಡು ಕಡೆಯಿಂದ ಬಾಣ ಬಿರುಸುಗಳ ಮಾತಿನ ಸಮರ ತಾರಕಕ್ಕೇರಿತು. ಇದೀಗ ಮೊದಲ ಹಂತದಲ್ಲಿ ಮತದಾನ ತನ್ನ ಮತ ಚಲಾಯಿಸಿದ್ದಾನೆ. ಬಿಹಾರದ ಭವಿಷ್ಯ ಹೇಗಿರಬೇಕು ಎಂದು ಬರೆದಿದ್ದಾನೆ. ಬಿಹಾರ ಚುನಾವಣೆಯಲ್ಲಿ ಭರ್ಜರಿ ಮತದಾನ. 25 ವರ್ಷಗಳ ಹಿಂದಿನ ದಾಖಲೆಯು ಬ್ರೇಕ್. ಬಿಹಾರದ ಮತಯುದ್ಧಕ್ಕೆ ಪಾಂಚಜನ್ಯ ಮೊಳಗಿದೆ. ಮತದಾರ ಪ್ರಭು ಮತಗಟ್ಟೆಗಳತ್ತ ಉತ್ಸಾಹದಿಂದ ಬಂದಿದ್ದಾನೆ. ಇಂದು ನಡೆದ ಮೊದಲ ಹಂತದ ಮತದಾನದಲ್ಲಿ ಹತ್ತಿರ 70% ಮತದಾನವಾಗಿದೆ. ಕಳೆದ 25 ವರ್ಷಗಳಿಂದ ಬಿಹಾರದಲ್ಲಿ ಈ ಪಾರ್ಟಿ ವೋಟಿಂಗ್ ಆಗೇ ಇಲ್ಲ.
ಘಟಾನುಘಟಿ ನಾಯಕರಿಂದಲೂ ಮತದಾನ. ರಘೋಪುರದಲ್ಲಿ ಇಂಡಿ ಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್, ತಾರಾಪುರದಲ್ಲಿ ಹಾಲಿ ಡಿಸಿಎಂ ಬಿಜೆಪಿಯ ಸಾಮ್ರಾಜ್ ಚೌಧರಿ, ಅಲಿನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್, ಬಹುಮಾದಲ್ಲಿ ಜನಶಕ್ತಿ ಜನತಾದಳ ನಾಯಕ ಮಾಜಿ ಸಿಎಂ ಲಾಲೂ ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಯಾದವ್ ವೋಟ್ ಮಾಡಿದ್ರು. ಬಿಹಾರದಲ್ಲಿ ಮತದಾನ ದಿನವೇ ಹೈಡ್ರಾಮಾ ಸೃಷ್ಟಿ. ಉಪಮುಖ್ಯಮಂತ್ರಿ ಮೇಲೆ ಆರ್ಜೆಡಿ ಬೆಂಬಲಿಗರ ದಾಳಿ. ಬಿಹಾರದಲ್ಲಿ ವೋಟಿಂಗ್ ದಿನವೂ ಭಾರಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಉಪಮುಖ್ಯಮಂತ್ರಿ ವಿಜಯ್ ಸಿನ್ಹಾ ಕಾರು ಅಡ್ಡಗಟ್ಟಿದ ಆರ್ಜೆಡಿ ಬೆಂಬಲಿಗರು ಕಾರಿನ ಮೇಲೆ ಚಪ್ಪಲಿ ಎಸೆದು ಮುರ್ದಾಬಾದ್ ಎಂದು ಘೋಷಣೆ ಕೂಗಿದ್ದಾರೆ. ಅಧಿಕಾರ ಸಿಕ್ಕರೆ ಇನ್ನೇನು ಮಾಡ್ತಾರೋ ಏನು. ये गुंडा राजद का गुंडा है और सत्ता में आए बिना इसके गुंडे देख लीजिए कि बिहार के उप मुख्यमंत्री को बाहर जाने के लिए किस तरह से विरोध प्रदर्शन कर रहा है. बूथ पर मेरे पोलिंग एजेंट को सुबह में ही 6:30 बजे लौटा दिया, धमकी देके वोटर को निकलने नहीं दे रहा है. गाड़ी पर पथराव किया है, पूरा देखिए गाड़ी गिनाया, गोबर उबर सब फेंका है, चप्पल फेंका है, जूता फेंका है. इस तरह के गुंडा राज और यहाँ का एसपी इतना कायर कमजोर है. 3 ಬಾರಿ ಶಾಸಕರಾಗಿರುವ ವಿಜಯ್ ಕುಮಾರ್ ಸಿನ್ಹಾ ಈ ಬಾರಿಯೂ ಕೂಡ ತಮ್ಮ ತವರು ಕ್ಷೇತ್ರ ಲಿಖಿಸರೈನಿಂದಲೇ ಅಖಾಡಕ್ಕಿಳಿದಿದ್ದಾರೆ. ಮತಗಟ್ಟೆ ಭೇಟಿಗೆ ತೆರಳುವ ವೇಳೆ ಹೈಡ್ರಾಮಾ ಸೃಷ್ಟಿಯಾಗಿದ್ದು ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ಚುನಾವಣೆ ರಂಗೇರಿದೆ. ಮೊದಲ ಹಂತದ ಮತದಾನದಲ್ಲೇ ಅತಿ ದೊಡ್ಡ ದಾಖಲೆ ಸೃಷ್ಟಿಯಾಗಿದೆ. ಇದೆಲ್ಲದರ ನಡುವೆ ಅಲ್ಲಿನ ಡಿಸಿಎಂ ಮೇಲೆ ಆರ್ಜೆಡಿ ಕಾರ್ಯಕರ್ತರು ದಾಳಿ ನಡೆಸಿದ್ದಾರೆ. ಬಿಹಾರವನ್ನ ಗೆಲ್ಲಲು 2 ಮೈತ್ರಿಕೂಟಗಳ ತಂತ್ರ ರಣತಂತ್ರ. ಆ ಕಡೆ ಮೋದಿ, ಈ ಕಡೆ ರಾಹುಲ್ ಗಾಂಧಿ. ಅತ್ತ ನಿತೀಶ್ ಕುಮಾರ್, ಇತ್ತ ತೇಜಸ್ವಿ ಯಾದವ್. ಜಂಗಲ್ ರಾಜ್ ಎಂದೇ ಕುಖ್ಯಾತಿ ಪಡೆದಿದ್ದ ಬಿಹಾರದಲ್ಲಿ ಮತ ಸಂಗ್ರಮ ರಂಗೇರಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲು ಎನ್ಡಿಎ, ಐಎನ್ಡಿ ಮೈತ್ರಿಕೂಟಗಳು ರಣರಂಗದಲ್ಲಿ ಮದಬೇರಿದ ಮತದಾನಿಗಳಂತೆ ಕೀಳಿಡುತ್ತಾ ಆರ್ಭಟಿಸಿದ್ವು. 2 ಕಡೆಯಿಂದ ಬಾಣ ಬಿರುಸುಗಳ ಮಾತಿನ ಸಮರ ತಾರಕಕ್ಕೇರಿತು. ಇದೀಗ ಮೊದಲ ಹಂತದಲ್ಲಿ ಮತದಾನ ತನ್ನ ಮತ ಚಲಾಯಿಸಿದ್ದಾನೆ. ಬಿಹಾರದ ಭವಿಷ್ಯ ಹೇಗಿರಬೇಕು ಎಂದು ಬರೆದಿದ್ದಾನೆ. ಬಿಹಾರ ಚುನಾವಣೆಯಲ್ಲಿ ಭರ್ಜರಿ ಮತದಾನ. 25 ವರ್ಷಗಳ ಹಿಂದಿನ ದಾಖಲೆಯು ಬ್ರೇಕ್. ಬಿಹಾರದ ಮತಯುದ್ಧಕ್ಕೆ ಪಾಂಚಜನ್ಯ ಮೊಳಗಿದೆ.